ಹಾಯ್ ಕಂದ, ನನ್ನ ಹೆಸರು ಕವಿತಾ. ಈ ಚಾನಲ್ನಲ್ಲಿ ಪ್ರತಿ ವಾರ ನಿನ್ನ ಭೇಟಿ ಮಾಡ್ತೀನಿ ಅಂದಮೇಲೆ ನೀನು ಅಮ್ಮನ್ನ ಕೇಳ್ಬಿಟ್ಟು ಹಾಯ್ ಕಂದ ಸೀರೀಸ್ನ ನೋಡಬೇಕಷ್ಟೆ. ಸೊ ಒಂದು ಕಥೆ, ಈಗ ಜೀವನದ ಕಥೆ, ನಿಜದ ಕಥೆ. ನನ್ನ ಮಗ ಅಳ್ತಾ ಇದ್ದ ಒಂದೇ ಸಮ, ದಿಶಾಕ ಚೀಟಿಂಗ್ ಮಾಡ್ತಾಳೆ ಅಂತ. ಅದ್ರ ಮಧ್ಯೆ ಅವಳು ಫ್ರೆಂಡ್ ಕರೆದ್ರು ಅಂತ ಆಟ ಆಡ್ತಿದ್ದವ್ರು ಇಬ್ಬರಲ್ಲಿ. ಅವಳು ಎದ್ದು ಓಡೋಗ್ಬಿಟ್ಲು. ಇವನು ಇನ್ನೂ ಅಳು ನಿಲ್ಲಿಸೇ ಇಲ್ಲ. ನನಗೆ ಹೇಳ್ತಾ ಇದ್ದಾರೆ ಅಮ್ಮ ಅಂತ. ನಾನೇ ಅಳು ನಿಲ್ಲಿಸೋ ಯಾಕೋ, ನೀವು ಯಾವಾಗಲೂ ನನಗೆ ಹೇಳ್ತೀರಾ, ನೀವು ಅಕ್ಕಂಗೆ ಹೇಳೋದಿಲ್ಲ ಅಂತಂದ. ಸರಿ, ಫಸ್ಟು ಕೋಪ ಬಂತು. ಆಮೇಲೆ ನೋಡಿದ್ರೆ ಅಕ್ಕನ ಕರೀರಿ, ಅಕ್ಕನಿಗೆ ನೀವು ಹೊಡಿಬೇಕು, ಅಕ್ಕ ಚೀಟ್ ಮಾಡಿದ್ಲು, ಅಕ್ಕನಿಗೆ ನೀವು ಬೈಬೇಕು ಅಂದ. ಸರಿ, ನಾನು ಯಾಕೆ ಇನ್ವಾಲ್ವ್ ಆಗಲಿ ಅಂತ ಸುಮ್ಮನಿದ್ದೆ. ಬಟ್ ಪಾಪ ತುಂಬ ಅಳ್ತಿದ್ನಲ್ಲ, ಹೋಗಿ ಪಕ್ಕದಲ್ಲಿ ಕೂತ್ಕೊಂಡೆ. ಆಮೇಲೆ ಅವನಿಗೊಂದು ಹೇಳಿದೆ, ಈಗ ನಿನ್ನ ಸ್ಕೂಲಲ್ಲಿ ನಿನ್ನ ಫ್ರೆಂಡು ಇದಕ್ಕಿದಂತೆ ಹೋಗ್ಬಿಟ್ಟು ಟೀಚರ್ಗೆ, ಟೀಚರ್ ದಿವಿಜ್ ನನಗೆ ಕೆನ್ನೆಗೆ ಹೊಡೆದ್ಬಿಟ್ಟ ಅಂತ ಹೇಳ್ದ ಅನ್ಕೋ. ಸರಿ, ಟೀಚರ್ ಅದೇ ಕೋಪದಲ್ಲಿ ಬಂದು ನಿನ್ನ ಹತ್ರ ಯಾಕಪ್ಪ, ಯಾಕೆ ದಿವಿಜ್ ಹೊಡೆದೆ ಅಂತ ಬೈದರೆ ನಿನಗೆ ಹೆಂಗೆ ಫೀಲ್ ಆಗ್ಬೋದು? ನೀನು ಅವನ ಹತ್ರನೂ ಹೋಗಿಲ್ಲ, ಅವನೊಂದು ಮಾತು ಆಡಿಸಿಲ್ಲ ಅಲ್ವಾ? ಈಗ ಇದೇ ಸಿಚುವೇಶನಲ್ಲಿ ತಗೋ, ನೀನೊಂದು ಹೇಳ್ತಾ ಇದೆಯಾ, ಬಟ್ ಅಕ್ಕ ಇಲ್ಲಿಲ್ಲ. ನನಗೆ ಅಕ್ಕ ನಿಜವಾಗ್ಲೂ ಮಾಡಿದ್ಲೋ ಇಲ್ವೋ ಗೊತ್ತಿಲ್ಲ, ನೀನು ಏನಂದೋ ಇಲ್ವೋ ಗೊತ್ತಿಲ್ಲ. ಸೊ ಇಬ್ಬರೂ ಇದ್ದಾಗ ಎದುರು ಬದ್ರು ಮಾತಾಡ್ತೀನಿ, ಆವಾಗ ಸಾರ್ಟ್ ಔಟ್ ಮಾಡೋಣ. ಆ್ಯಕ್ಚುಲಿ ನೀವೇ ಸಾರ್ಟ್ ಔಟ್ ಮಾಡ್ಕೊಂಡ್ಬಿಟ್ರೆ ಇನ್ನೂ ಒಳ್ಳೇದಲ್ವಾ? ಓಕೆ, ಈಗ ನೀನು ಹೇಳೋಕಂದ ನಾನು ಸರಿಯಾಗಿ ಹ್ಯಾಂಡಲ್ ಮಾಡಿದ್ನ ಈ ಸಿಚುವೇಶನ್ನ? ನಾನು ಕೊಟ್ಟಿದ್ದ ಸೊಲ್ಯೂಷನ್ ಸರಿಯಾಗಿತ್ತಾ ಇಲ್ವಾ?